ವೆಲ್ಕಮ್ ಟು ಸುಕುಮ್ ಅಡುಗೆ ಮನೆ. ಇವತ್ತು ನಾನು ಶೇಂಗಾ ಹೋಳಿಗೆ ಮಾಡೋದು ಯಾವ ಥರ ಅಂತ ಹೇಳ್ತಾ ಇದ್ದೀನಿ, ನೋಡೋಣ ಬನ್ನಿ. ಮೊದಲು ನಾವು ಒಂದು ಬೌಲ್ ಮೈದಾ ಹಿಟ್ಟನ್ನು ಸ್ವಲ್ಪ ಉಪ್ಪು ಹಾಕಿ ಗಟ್ಟಿಯಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ನಾದಿ ಇಟ್ಕೋಬೇಕಾಗತ್ತೆ. ನಾದಿ ಒಂದು ಅರ್ಧ ಗಂಟೆ ನಾವು ಇದು ಹಿಟ್ಟು ನೆನೆಯಕ್ಕೆ ಬಿಡಬೇಕಾಗತ್ತೆ. ಆಮೇಲೆ ಒಂದು ಅರ್ಧ kg ಅಷ್ಟು ನಾವು ಶೇಂಗಾ ಕಾಳು, ಇದಕ್ಕೆ ಕಡಲೆ ಬೀಜನೂ ಅಂತಾರೆ, ಶೇಂಗಾನೂ ಅಂತಾರೆ. ಶೇಂಗಾ ತೊಗೊಂಡು ಒಂದು ಕಬ್ಬಿಣದ ತವ ಮೇಲೆ ನಾವು ಇದನ್ನು ಒಂದು ಸಣ್ಣ ಉರಿಯಲ್ಲಿ ಹುರ್ಕೋಬೇಕಾಗುತ್ತೆ. ಕಲರ್ ಚೇಂಜ್ ಆಗೋವರೆಗೂ ಸಣ್ಣ ಉರಿಯಲ್ಲಿ ನಾವು ಇದನ್ನ ಹುರ್ಕೋಬೇಕಾಗುತ್ತೆ. ಹುರ್ಕೊಂಡು ಇವನ್ನೆಲ್ಲ ಸಿಪ್ಪಿ ಎಲ್ಲ ತಗೊಂಡು ಸ್ವಚ್ಛ ಮಾಡಿ ಇಟ್ಕೋಬೇಕಾಗುತ್ತೆ. ಅಂದ್ರೆ ನಮ್ಗೆ ಹೋಳಿಗೆ ಮಾಡೋಕೆ ತುಂಬ ಈಸಿ ಆಗುತ್ತೆ. ಈ ಥರ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡಿದ್ಮೇಲೆ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡು ಇದಕ್ಕೆ ಒಂದು ಮುಕ್ಕಾಲ್ನಷ್ಟು ಬೆಲ್ಲ ತೊಗೋಬೇಕಾಗುತ್ತೆ. ಒಂದು ಬೌಲ್ ಶೇಂಗಾ ಬೀಜಕ್ಕೆ ಒಂದು ಮುಕ್ಕಾಲು ಭಾಗದಷ್ಟು ನಾವು ಬೆಲ್ಲ ತೊಗೋಬೇಕಾಗುತ್ತೆ. ಒಂದು ಸ್ವಲ್ಪ ಏಲಕ್ಕಿ ತೊಗೊಳ್ಳೋಣ. ಈಗ ಇದನ್ನ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಒಂದು ಮಿಕ್ಸರ್ ಜಾರ್ ತೊಗೊಂಡು ನಾವೇನು ಶೇಂಗಾ ಹುರಿದು ಇಟ್ಕೊಂಡಿರ್ತೀವಲ್ಲ, ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಪೌಡ್ರ್ ಮಾಡ್ಕೊಂಡಿದ್ಮೇಲೆ ಇದಕ್ಕೆ ನಾವು ಬೆಲ್ಲ ಸೇರಿಸ್ಕೋಬೇಕಾಗತ್ತೆ. ನಾವೇನು ಸಣ್ಣಗೆ ಬೆಲ್ಲ ಜಜ್ಜಿಟ್ಕೊಂಡಿರ್ತೀವಲ್ಲ ಅದನ್ನು ಈ ಪೌಡರ್ಗೆ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಏಲಕ್ಕಿ ಹಾಕ್ಕೊಂಡು ಮತ್ತು ಸ್ವಲ್ಪ ರುಬ್ಕೋಬೇಕಾಗತ್ತೆ. ಸ್ವಲ್ಪ ಸಣ್ಣಗೆ ರುಬ್ಕೊಂಡಿದ್ಮೇಲೆ ನೋಡಿ ಈ ಥರ ಬಂದಿದೆ. ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಂಡ್ಬಿಡೋಣ. ಅದೇ ಥರ ಉಳಿದಿರೋದನ್ನು ನಾವು ರುಬ್ಕೊಂಡು ಒಂದು ಪಾತ್ರೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕಾಗತ್ತೆ. ನೋಡಿ ನಾನಿಲ್ಲಿ ಒಂದು 2 ಚಮಚದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ನಾವು ಕಲಸ್ಕೋಬೇಕಾಗತ್ತೆ. ಅಂದ್ರೆ ಬೆಲ್ಲದಲ್ಲಿರೋ ನೀರನ್ನು ಬಿಟ್ಕೋತಾ ಹೋಗುತ್ತೆ. ಹಾಗಾಗಿ ಇದನ್ನ ಚೆನ್ನಾಗಿ ನಾವು ಕಲಸ್ಕೊಂಡು ಸಣ್ಣ ಸಣ್ಣ ಉಂಡೆಯಾಗಿ ಮಾಡಿ ಇಟ್ಕೋಬೇಕಾಗತ್ತೆ. ನೋಡಿ ಈ ಥರ ರೌಂಡಾಗಿ ಚಿಕ್ಕ ಚಿಕ್ಕ ಉಂಡೆನ ನಾವು ಮಾಡಿಟ್ಕೊಂಡ್ರೆ ನಮ್ಗೆ ಹೋಳಿಗೆ ಮಾಡೋಕೆ ತುಂಬ ಈಸಿ ಆಗುತ್ತೆ. ನೋಡಿ ಈ ಥರ ಒಂದೇ ಲೆವೆಲ್ಗೆ ನಾವು ಈ ಥರ ಉಂಡೆ ಮಾಡಿಟ್ಕೊಂಡ್ರೆ ನಮ್ಗೆ ಹೋಳಿಗೆ ಮಾಡೋದು ತುಂಬ ಬೇಗನೆ ಆಗುತ್ತೆ. ನೋಡಿ ಹಿಟ್ಟು ನಾವೇನು ನೆನೆಯಕ್ಕೆ ಬಿಟ್ಟಿರ್ತೀವಲ್ಲ ಮೈದಾ ಹಿಟ್ಟು, ಅದು ಎಷ್ಟು ಚೆನ್ನಾಗಿ ನೆಂದಿದೆ. ಹಾಗೆ ನಾವೀಗ ಹೋಳಿಗೆ ಮಾಡ್ಕೊಳ್ಳೋಣ. ಇದು ಚಿಕ್ಕ ಚಿಕ್ಕ ಮೈದಾ ಹಿಟ್ಟಿನ ಉಂಡೆ ಮಾಡಿಕೊಂಡು ಅದರಲ್ಲಿ ನಾವೇನು ಹುಣ್ಗ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಅದರೊಳಗೆ ಸ್ಟಫಿಂಗ್ ಮಾಡ್ಕೋಬೇಕಾಗತ್ತೆ. ಈ ಥರ ಸ್ಟಫಿಂಗ್ ಮಾಡಿಕೊಂಡು ಸ್ವಲ್ಪ ಹಿಟ್ಟಿನಲ್ಲಿ ಅದ್ಕೊಂಬಿಟ್ಟು ಇದು ಒಂದು ಸಲ ನಾವು ಹಿಟ್ಟಿನಲ್ಲಿ ಎದ್ಕೊಂಡು ಲಟ್ಟಿಸ್ಕೊಂಡ್ರೆ ನಮಗೇನಿದು ಅಂಟ್ಕೊಳ್ಳೋದಿಲ್ಲ. ನಾವೇನು ಇದಕ್ಕೆ ಎಣ್ಣೆನ ಹಾಕೋದು ಬೇಡ. ಮೈದಾ ಹಿಟ್ಟು ಅಥವಾ ಅಕ್ಕಿ ಹಿಟ್ಟಿನಲ್ಲಿ ಲಟ್ಟಿಸ್ಕೊಂಡು ನೋಡಿ ಈ ಥರ ತವ ಮೇಲೆ ಎರಡು ಕಡೆ ನಾವು ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನಾವು ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕು, ಇಲ್ಲಾಂದ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಎರಡೂ ಕಡೆ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈ ಚಳಿಗಾಲಕ್ಕೆ ಈ ಥರ ನಾವು ಶೇಂಗಾ ಹೋಳಿಗೆ ಮಾಡ್ಕೊಂಡು ತಿನ್ನೋದ್ರಿಂದ ಸ್ಕಿನ್ನು ಡ್ರೈನೆಸ್ ಆಗಿರುತ್ತಲ್ಲ, ಸ್ಕಿನ್ನಿಗೆ ತುಂಬ ಒಳ್ಳೆಯದು. ನೋಡಿ ಈ ಥರ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಿಗೆ ನಾವು ಹೋಳಿಗೆಯನ್ನು ಮಾಡ್ಕೋಬೋದು. ಇದು ಸಣ್ಣ ಉರಿಯಲ್ಲೇ ನಾವು ಎರಡು ಕಡೆ, ಇದಕ್ಕೇನು ನಾವು ಎಣ್ಣೆ ಹಾಕೋದು ಬೇಡ, ಏನು ಬೇಡ, ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಇದು ಒಂದು ವಾರದವರೆಗೂ ಇಟ್ಟರು ಏನು ಕೆಡೋದಿಲ್ಲ. ಈ ಥರ ಮಾಡಿ ಒಂದು ವಾರದವರೆಗೂ ಇಟ್ಕೋಬೋದು ನಾವು. ನೋಡಿ ಶೇಂಗಾ ಹೋಳಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.